ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದು ಮಹತ್ತರವಾದಂತಹ ಡೆವಲಪ್ಮೆಂಟ್ ಆಗಿದೆ. ಈಗ ಆರೋಪಿ ನಟ ದರ್ಶನ್ಗೆ ಸಂಕಷ್ಟ ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ. ಯಾಕಂದ್ರೆ ಪ್ರದೋಷ್ ಸಲ್ಲಿಕೆ ಮಾಡಿದಂಥ ಮಾಫಿ ಸಾಕ್ಷಿ ಅರ್ಜಿಯನ್ನ ಕೋರ್ಟ್ ಪುರಸ್ಕರಿಸಿದೆ. ಈಗ ದರ್ಶನ್ ಅಂಡ್ ಗ್ಯಾಂಗ್ಗೆ ಈ ಪ್ರಕರಣದಲ್ಲಿ ಬಿಗ್ ಶಾಕ್ ಎದುರಾಗಿದೆ. ಆಗ್ಲೇ ಹೇಳಿದ ಹಾಗೆ ಮಾಫಿ ಸಾಕ್ಷಿಯಾದಂತಹ ಸಂದರ್ಭದಲ್ಲಿ, ಅದರಲ್ಲೂ ಈ ಪ್ರಕರಣದಲ್ಲಿ A14 ಆಗಿ ಪ್ರದೋಷ್ ಇರೋದ್ರಿಂದ ಆ ಪ್ರಕರಣದಲ್ಲಿ ಏನೆಲ್ಲ ಆಯಿತು, ಪಾಯಿಂಟ್ ಎ ಇಂದ ಪಾಯಿಂಟ್ Z ವರೆಗೂ ಎಲ್ಲದರಲ್ಲೂ ಕೂಡ ಕೊಲೆ ಮುಂಚೆ, ಕೊಲೆ ಆದ ನಂತರ ಪ್ರತಿಯೊಂದು ಇನ್ಸಿಡೆಂಟ್ನಲ್ಲೂ ಕೂಡ ಪ್ರದೋಷ್ ಅಲ್ಲಿ ಪ್ರತ್ಯಕ್ಷವಾಗಿದ್ದ, ಅದೆಲ್ಲವನ್ನು ಕೂಡ ಗಮನಿಸಿದ್ದಾನೆ. ಸೊ ಹೀಗಾಗಿ ಈತ ಮಾಫಿ ಸಾಕ್ಷಿಯಾದಂತಹ ಸಂದರ್ಭದಲ್ಲಿ ಆತನಿಗೆ ಗೊತ್ತಿರುವಂತಹ ಎಲ್ಲಾ ಮಾಹಿತಿಯನ್ನ ಆತ ಜಡ್ಜ್ ಮುಂದೆ ಹೇಳಬೇಕಾಗುತ್ತೆ. ಸೊ ಇಷ್ಟು ದಿನಗಳ ಕಾಲ ಈತ ಮಾಫಿ ಸಾಕ್ಷಿ ಆಗೋದಕ್ಕೆ ಕೋರ್ಟ್ ಅಷ್ಟು ಅನ್ನತ್ತಾ ಇಲ್ವಾ ಅನ್ನುವಂತಹ ಒಂದು ಡೌಟ್ ಇತ್ತು. ಆದರೆ ಇವತ್ತು ಅಂದರೆ ಈಗ ಈ ಕ್ಷಣದಲ್ಲಿ A14 ಪ್ರದೋಷನ್ನ ಈ ಕೇಸ್ನ ಮಾಫಿ ಸಾಕ್ಷಿಯಾಗಿ ಕೋರ್ಟ್ ಪರಿಗಣಿಸಿದೆ. ಏನು ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ದ ಪ್ರದೋಷ್, ಈಗ ಆ ಅರ್ಜಿಗೆ ಕೋರ್ಟ್ ಅಸ್ತು ಅಂತ ಹೇಳಿದೆ. ಸೊ ಅಲ್ಲಿಗೆ ಮಾಫಿ ಸಾಕ್ಷಿ ಆಯಿತು ಅಂತಾದರೆ ಈತ ಈ ಕೇಸ್ನಲ್ಲಿ ಇನ್ನು ಮುಂದೆ ಆರೋಪಿ ಆಗಿರೋದಿಲ್ಲ, ಈತ ಮಾಫಿ ಸಾಕ್ಷಿ ಆಗ್ತಾನೆ. ಇಷ್ಟು ದಿನಗಳ ಕಾಲ ಏನು ಬಳಸ್ತಾ ಇದ್ವಿ A14 ಪ್ರದೋಷ್ ಅಂತ, ಈಗ A14 ಅನ್ನುವಂಥದ್ದು ಹೋಗುತ್ತೆ ಮಾಫಿ ಸಾಕ್ಷಿ ಅಂತ ಈತನ ಹೆಸರಿನ ಪಕ್ಕ ಈ ಒಂದು ಕೇಸ್ಗೆ ಸಂಬಂಧಪಟ್ಟಂತೆ ಈಗ ಅದು ಕೂಡ್ಕೊಳ್ಳುತ್ತೆ. ಅಂತೂ ಇಂತೂ ಈತ ಸಲ್ಲಿಕೆ ಮಾಡಿದಂಥ ಮಾಫಿ ಸಾಕ್ಷಿ ಅರ್ಜಿಯನ್ನ ಕೋರ್ಟ್ ಪುರಸ್ಕರಿಸಿದೆ, ಅದಕ್ಕೆ ಅಸ್ತು ಅಂತ ಹೇಳಿದೆ. ಸೊ ಹೀಗಾಗಿ ಟ್ರಯಲ್ನ ಸಂದರ್ಭದಲ್ಲಿ ಪ್ರದೋಷ್ಗೆ ಏನೆಲ್ಲ ವಿಷಯಗಳು ಗೊತ್ತೋ, ಈ ಒಂದು ಕೇಸ್ನ ಸಂಬಂಧಪಟ್ಟಂತೆ ಗೊತ್ತಿರುವಂತಹ ಎಲ್ಲ ಇನ್ಫಾರ್ಮೇಷನ್ ಅನ್ನ ಈತ ಕೋರ್ಟ್ ಮುಂದೆ ಹೇಳಲೇಬೇಕು. ಅಕಸ್ಮಾತ್ ಮಾಫಿ ಸಾಕ್ಷಿಯಾದಂತಹ ಸಂದರ್ಭದಲ್ಲಿ ಪ್ರಾಸಿಕ್ಯೂಷನ್ನ ಪರವಾಗಿ ಸಾಕ್ಷಿಯನ್ನ ಹೇಳೋ ಬದಲು ಪ್ರಾಸಿಕ್ಯೂಷನ್ನ ವಿರುದ್ಧವಾಗಿ ಸಾಕ್ಷಿ ಹೇಳಿದಂತಹ ಸಂದರ್ಭದಲ್ಲಿ ಆಗ ಈತನ ವಿರುದ್ಧ ಕಠಿಣ ಕ್ರಮವನ್ನು ಕೈಗೊಳ್ಳಲಿಕ್ಕೆ ಕೋರ್ಟ್ ಆದೇಶ ನೀಡಬಹುದು. ನಂಬರ್ 1. ಎರಡನೇದು, ಪ್ರಾಸಿಕ್ಯೂಷನ್ ಅಕಸ್ಮಾತ್ ಏನಾದರೂ ಈತ ಕೊಟ್ಟಿರುವಂತಹ ಹೇಳಿಕೆ ಪೂರಕವಾಗಿಲ್ಲ, ಪ್ರಾಸಿಕ್ಯೂಷನ್ಗೆ ಪೂರಕವಾಗಿಲ್ಲ, ಅರ್ಜಿ ಸಲ್ಲಿಕೆ ವೇಳೆ ಕೊಟ್ಟಿರುವಂತಹ ಹೇಳಿಕೆನೇ ಒಂದು, ಅರ್ಜಿಯಲ್ಲಿ ಉಲ್ಲೇಖ ಆಗಿರುವಂಥದ್ದೇ ಒಂದು, ಈಗ ಹೇಳ್ತಾ ಇರುವಂಥದ್ದೇ ಒಂದು ಅಂದಂತಹ ಸಂದರ್ಭದಲ್ಲಿ ಆಗ ಈತನನ್ನ ಮತ್ತೊಮ್ಮೆ ಆರೋಪಿಯನ್ನಾಗಿ ಮಾಡುವಂಥ ಸಾಧ್ಯತೆ ಇರುತ್ತೆ. ಸೊ ಅದು ಮುಂದಿನ ಹಂತಗಳಲ್ಲಿ ಗೊತ್ತಾಗ್ತಾ ಆಗುತ್ತೆ. ಬಹುತೇಕ 99.9% ಯಾವುದೇ ಕೇಸ್ನಲ್ಲಿ ಮಾಫಿ ಸಾಕ್ಷಿ ಆಗ್ತೀನಿ ಅಂತ ಬಂದವರು ಪ್ರಾಸಿಕ್ಯೂಷನ್ನ ಪರವಾಗಿ ಅವರು ಸ್ಟೇಟ್ಮೆಂಟನ್ನು ಕೊಡ್ತಾರೆ. ಅದು ಕೋರ್ಟ್ನ ಕಲಾಪಗಳ ಹಿಸ್ಟ್ರಿಯನ್ನು ತೆಗೆದು ನೋಡಿದಂತಹ ಸಂದರ್ಭದಲ್ಲಿ ಆಗ ಅದು ಕರೆಕ್ಟಾಗಿ ಗೊತ್ತಾಗುತ್ತೆ. 99.9% ತನಗೆ ಏನು ಗೊತ್ತೋ ಅದನ್ನು ಹೇಳ್ತಾನೆ, ಅದರ ಜೊತೆಗೆ ಪ್ರಾಸಿಕ್ಯೂಷನ್ನ ಪರವಾಗಿ ಆತ ಸ್ಟೇಟ್ಮೆಂಟನ್ನು ಕೊಡ್ತಾನೆ. ಸೊ ಪ್ರಾಸಿಕ್ಯೂಷನ್ ಪರವಾಗಿ ಸ್ಟೇಟ್ಮೆಂಟನ್ನು ಕೊಟ್ಟಂತಹ ಸಂದರ್ಭದಲ್ಲಿ ಏನಾಗುತ್ತೆ, ಈ ಕಡೆ ಡಿಫೆನ್ಸ್ನಲ್ಲಿ ದರ್ಶನ್ ಪರವಾಗಿ ವಕೀಲರು ಏನು ವಾದವನ್ನು ಮಾಡ್ತಾರೋ ಅವರ ವಾದದ ಸ್ಟ್ರೆಂತ್ ಕಡಿಮೆ ಆಗ್ತಾ ಹೋಗುತ್ತೆ. ಯಾಕಂದರೆ ಈ ಒಂದು ಕೇಸ್ನಲ್ಲಿ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಾವು ಮಾತಾಡೋ ಹಾಗಿದ್ರೆ, ರೇಣುಕಾಸ್ವಾಮಿ ಕಿಡ್ನ್ಯಾಪ್ ಮಾಡಿ ಈತನನ್ನ ಪಟ್ಟಣಗೆರೆ ಶೆಡ್ಗೆ ಕರ್ಕೊಂಡು ಬಂದಂತಹ ಸಂದರ್ಭದಿಂದ ಹಿಡಿದು ಕೊಲೆ ಆದ ನಂತರ ಬಾಡಿನ ಯಾವ ರೀತಿಯಾಗಿ ಡಿಸ್ಪೋಸ್ ಮಾಡಬೇಕು, ಬಾಡಿ ಡಿಸ್ಪೋಸ್ ಆದಂತಹ ಸಂದರ್ಭದಲ್ಲಿ ಯಾರೆಲ್ಲ ಹೋಗಿ ಸರೆಂಡರ್ ಆಗಬೇಕು, ಆ ಎಲ್ಲ ಕಾನ್ಸ್ಪಿರಸಿಯಲ್ಲೂ ಕೂಡ ಪ್ರದೋಷ್ ತುಂಬ ಆಕ್ಟಿವ್ ಆಗಿ ಭಾಗಿಯಾಗಿದ್ದ. ಇನ್ಫ್ಯಾಕ್ಟ್ ದರ್ಶನ್ನಿಂದ 30 ಲಕ್ಷ ರೂಪಾಯಿಯನ್ನು ಪಡ್ಕೊಂಡು ಈತ ಆರೋಪಿಗಳಿಗೆ ಹಂಚಿಕೆ ಮಾಡಿದ್ದ. ಸೊ ಆಗಲೇ ಹೇಳಿದ ಹಾಗೆ ಪಾಯಿಂಟ್ ಎ ಇಂದ ಪಾಯಿಂಟ್ Z ವರೆಗೂ ಎಲ್ಲದರಲ್ಲೂ ಈತ ಭಾಗಿಯಾಗಿದ್ದ, ಈತ ಐ ವಿಟ್ನೆಸ್ ಆಗಿದ್ದಾನೆ. ಸೊ ಇನ್ನು ಮುಂದೆ ಈತ ಈ ಕೇಸ್ನ ಆರೋಪಿಯಾಗಿರೋದಿಲ್ಲ, ಬದಲಾಗಿ ಈ ಕೇಸ್ನ ಮಾಫಿ ಸಾಕ್ಷಿಯಾಗಿ ಈತ ಗುರುತಿಸ್ಕೊಳ್ತಾನೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.